ಹೇಳಲಾಗ್ತಾ ಇದೆ. ಏನಾಗ್ಬೋದು ಇಂದಿನ ಸಭೆಯಲ್ಲಿ ಅಂತ 11 ಗಂಟೆಗೆ CWC ಸಭೆಯತ್ತ ಕೈ ನಾಯಕರ ಚಿತ್ತ ನೆಟ್ಟಿದೆ. ಹಿಂದೆ ಆಗುತ್ತಾ ಅಧ್ಯಕ್ಷರ ಆಯ್ಕೆ ಅನ್ನೋದನ್ನ ಕಾದು ನೋಡ್ಬೇಕು. ಅದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ. ಬೇರೆಯವರನ್ನ ಆಯ್ಕೆ ಮಾಡ್ಲಾಗುತ್ತಾ ಅಥವಾ ಎಲ್ಲಾ ನಾಯಕರು ಸೇರ್ಕೊಂಡು ಸೋನಿಯಾ ಗಾಂಧಿ ಅವರ ಮನವೊಲಿಸ್ತಾರ ಅಥವಾ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಿ ಅಂತ ಧ್ವನಿಯನ್ನ ಎತ್ತುತ್ತಾರ ಅಥವಾ ಬೇರೆಯವರು ಯಾರಾದ್ರೂ ಆಗ್ಲಿ ಅಂತಾನೆ ಸಮರ್ಥವಾಗಿ ಅಲ್ಲಿ ಅವರೆಲ್ಲರೂ ಕೂಡ ವಾದವನ್ನ ಮಂಡಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ತಮ್ಮ ನಿರ್ಧಾರ ಪ್ರಕಟಿಸ್ತಾರ ಸೋನಿಯಾ ಗಾಂಧಿ ಅವರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಹೊಸ ನಾಯಕನ ಆಯ್ಕೆ ಮಾಡುತ್ತಾ CWC ಸಭೆ, ತಾತ್ಕಾಲಿಕ ಉಪಾಧ್ಯಕ್ಷರ ನೇಮಕವಾಗುತ್ತಾ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಇವತ್ತೇನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, 22 ವರ್ಷಗಳ ಕಾಲ ಗಾಂಧಿ ಕುಟುಂಬದವರು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿಕೊಂಡು ಬಂದಿದ್ರು. 20 ವರ್ಷಗಳ ಕಾಲ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿದ್ರು. ಈಗ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಗೆದ್ದಿರುವಂತದ್ದು ಏನಾಗಬಹುದು ಅಂತ ಅನ್ಸುತ್ತೆ ಈಗ ನೋಡ್ತಾ ಇರುವಂತ ಬೆಳವಣಿಗೆಗಳನ್ನ. ಬೇರೆಯವರು ಯಾರಾದ್ರೂ ಆಗ್ತಾರ, ಗಾಂಧಿಯೇತರ ಕುಟುಂಬದವರು ಯಾರಾದ್ರೂ ಆಯ್ಕೆ ಆಗುವಂತ ಸಾಧ್ಯತೆ ಇದೆಯಾ ಅಥವಾ ಇವರನ್ನೇ ಮನವೊಲಿಸಿ ಇವರನ್ನೇ ಮುಂದುವರಿಸುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಇವತ್ತು ನಡೆಯುವಂತಹ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಬಹಳ ಮಹತ್ವವನ್ನ ಮೂಡಿಸಿದೆ. ಒಂದು, ಈ ಸಭೆಯಲ್ಲಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನೇ ಅಧ್ಯಕ್ಷರನ್ನಾಗಿ ಮುಂದುವರಿರಿ ಅನ್ನುವಂತ ರೀತಿಯಲ್ಲಿ ಮನವೊಲಿಸ್ತಾರ ಅಥವಾ ACC ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ಪಟ್ಟು ಹಿಡಿದು ಕೂತಿರುವಂತಹ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸ್ತಾರ ಅಥವಾ ಗಾಂಧಿಯೇತರ ಕುಟುಂಬದವರಿಗೆ ಯಾರಿಗಾದ್ರೂ ಅವಕಾಶವನ್ನ ನೀಡ್ತಾರ ಅನ್ನುವಂತಹ ಪ್ರಶ್ನೆಗಳು ಎದ್ದಿವೆ. ಮತ್ತೆ ಈ ಒಂದು CWC ಮೀಟಿಂಗ್ ನಲ್ಲಿ ನೇರವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ತಾಂತ್ರಿಕ ತೊಡಕು. ಏನಿದ್ರು ಕೂಡ ಹಂಗಾಮಿ ಅಧ್ಯಕ್ಷರನ್ನ ಮಾಡ್ಬೋದು. ಹಾಗಾಗಿ ತತ್ಕ್ಷಣಕ್ಕೆ ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡಿ ಆ ನಂತರದಲ್ಲಿ ಚುನಾವಣಾ ಪ್ರಕ್ರಿಯೆ, ಅದೊಂದು ಸಂಪ್ರದಾಯ ಮಾಡ್ಲೇಬೇಕು, ಅದನ್ನ ಮಾಡಿ ಅಧ್ಯಕ್ಷರನ್ನ ಮಾಡ್ತಾರೆ. ಆದ್ರೆ ಇವತ್ತು ಹಂಗಾಮಿ ಅಧ್ಯಕ್ಷರನ್ನ ನೇಮಕ ಮಾಡ್ತಾರ ಎನ್ನುವಂಥದ್ದು ಅಗೇನ್ ಇನ್ನೊಂದು ಪ್ರಶ್ನೆ. ಯಾಕಂದ್ರೆ ಹಿಂದೆ ಸೋನಿಯಾ ಗಾಂಧಿ ಅವ್ರನ್ನ ಹಂಗಾಮಿ ಅಧ್ಯಕ್ಷರು ಮಾಡಿದ್ದು ಕೂಡ CWC ಮೀಟಿಂಗ್ ನಲ್ಲಿ. ಹಾಗಾಗಿ ಆ ಸಾಧ್ಯತೆ ಅಂತೂ ಇದೆ. ಸೊ ಈಗ ಆ ಹಂಗಾಮಿ ಅಧ್ಯಕ್ಷರು ಯಾರು? ಅಗೇನ್ ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ವ್ಯಕ್ತಪಡಿಸಿರುವ ಅಭಿಪ್ರಾಯದ ಪ್ರಕಾರ ಗಾಂಧಿ ಕುಟುಂಬಕ್ಕೆ ಹೊರತಾದವರು ಮತ್ತಾರಾದ್ರುನಾ ಅನ್ನುವಂಥದ್ದು. ಸೊ ಈಗ ಆ ಗಾಂಧಿ ಕುಟುಂಬಕ್ಕೆ ಹೊರತಾದಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಮೊದಲಿಗೆ ಚರ್ಚೆ ಆಗುತ್ತೆ. ಒಂದೊಮ್ಮೆ ಆ ನಿರ್ಧಾರಕ್ಕೆ ಬಂದ್ರೆ, ಅಂದ್ರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಇನ್ನೊಂದೇನು ಅಂತಂದ್ರೆ, ಈ ವಿಷಯವನ್ನ ಪ್ರಸ್ತಾಪಿಸಬೇಕಿರೋರು ಕೂಡ ಗಾಂಧಿ ಕುಟುಂಬದವರು. ಯಾಕಂದ್ರೆ ಅವರು ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು. ಪ್ರಿಯಾಂಕಾ ಗಾಂಧಿ ಹೇಳುವ ಪ್ರಕಾರ ರಾಹುಲ್ ಗಾಂಧಿ ಅಂತದೊಂದು ಅಭಿಪ್ರಾಯವನ್ನ ಹೊಂದಿದ್ದಾರೆ, ಅವರು ಆ ರೀತಿಯ ಒಲವನ್ನ ಹೊಂದಿದ್ದಾರೆ. ಹಾಗಾಗಿ ಈ ಬಾರಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ಆಗಬಹುದು ಅಂತ. ಹಾಗಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಥವಾ ಪ್ರಿಯಾಂಕಾ ಗಾಂಧಿ ಯಾರಾದ್ರೂ ಈ ವಿಷಯವನ್ನ ಸಭೆಯ ಮುಂದೆ ಇಟ್ರೆ ಆಗ ಇದು ಚರ್ಚೆ ಆಗುವ ಸ್ವರೂಪವನ್ನ ಪಡ್ಕೊಳುತ್ತೆ. ಅಂದ್ರೆ ಅವಾಗ ಬೇರೆ ಬೇರೆ ಹೆಸರುಗಳನ್ನ ಪ್ರಪೋಸ್ ಮಾಡ್ಬೋದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರಾಗ್ಲಿ ಯಾರ ಹೆಸರನ್ನ ಅನುಮೋದಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಅಥವಾ ಅವರೇ ಯಾರನ್ನಾದ್ರೂ ಸೂಚಿಸ್ತಾರ ಅನ್ನುವಂಥದ್ದು ಬಹಳ ಮುಖ್ಯ. ಬಹುತೇಕ ಅವರು ಸೂಚಿಸಿದ ವ್ಯಕ್ತಿಗೆ ಬೇರೆಯವರು ಅನುಮೋದಿಸುವ ಸಾಧ್ಯತೆಗಳು ಬಹಳ ದಟ್ಟವಾಗಿವೆ. ಹಾಗಾಗಿ ಅವರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಬಹುದು. ಅಂದ್ರೆ ತಕ್ಷಣಕ್ಕೆ ಅವ್ರನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಂತರದಲ್ಲಿ ಅವ್ರನ್ನ ಫುಲ್ ಟರ್ಮ್ ಪೂರ್ಣಾವಧಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬೋದು. ಸೊ ಅದು ಯಾರು ಅನ್ನುವಂತ ಪ್ರಶ್ನೆಗಳ ಬಂದ್ರೆ ಒಂದು 4-5 ಹೆಸರುಗಳು ಬಹಳ ಪ್ರಮುಖವಾಗಿ ಕೇಳ್ಬರ್ತಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕೇಳ್ಬರ್ತಿರುವಂತ ಹೆಸರು ಕರ್ನಾಟಕದ ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅದ ನಂತರದಲ್ಲಿ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಅದಲ್ಲದೆ ಮುಕುಲ್ ವಾಸ್ನಿಕ್, ಶಶಿ ತರೂರ್ ಮತ್ತು ಸುಶೀಲ್ ಕುಮಾರ್ ಶಿಂದೆ. ಈ 5 ಹೆಸರುಗಳು ಸದ್ಯಕ್ಕೆ ಕೇಳ್ಬರ್ತಿದ್ದಾವೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳ್ಬರ್ತಿರುವ ಹೆಸರುಗಳು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅಶೋಕ್ ಗೆಹ್ಲೋಟ್ ಅವರ ಹೆಸರುಗಳು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಲೇಮ್ ಮಾಡ್ಕೊಳ್ಳಲ್ಲ ದಲಿತ ನಾಯಕ ಅಂತ. ಆದ್ರೆ ಮತ್ತೆ ದಲಿತ ನಾಯಕ ಅಂತ ಕ್ಲೇಮ್ ಹೇಳ್ಬೇಡಿ ಎನ್ನುವಂತ ಮಾತನ್ನ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ. ಆದ್ರೆ ಅವರನ್ನ ಬಿಂಬಿಸುವ ಮುಖಾಂತರ, ಅವರನ್ನ ಅಧ್ಯಕ್ಷರನ್ನ ಮಾಡುವ ಮುಖಾಂತರ ದಲಿತರನ್ನ ಅಧ್ಯಕ್ಷರನ್ನ ಮಾಡಿದ್ವಿ ಅನ್ನುವಂತಹ ಕ್ರೆಡಿಟ್ ಅನ್ನ ತೆಗೆದುಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಖಂಡಿತಕ್ಕೂ ಅಡಗಿರುತ್ತೆ ಕಾಂಗ್ರೆಸ್ ಪಕ್ಷದ ಪಾಳೆಯದಲ್ಲಿ.
ಜೊತೆಗೆ ಅವರಿಗಾಗ್ಲೇ ಲೋಕಸಭೆಯಲ್ಲಿ ಅಧಿಕೃತವಾಗಿ ಅಲ್ಲದೆ ಇದ್ರು ಕೂಡ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ, RSS ಅಜೆಂಡಾಗಳಿಗೆ ಬಹಳ ಸೂಕ್ತವಾದಂತಹ ಉತ್ತರವನ್ನ ಕೊಡಬಲ್ಲರು, ತಿರುಗೇಟನ್ನ ಕೊಡಬಲ್ಲರು. ಆ ಸಾಮರ್ಥ್ಯವೂ ಇದೆ ಮತ್ತು ಆ ಮುತ್ಸದಿತನವೂ ಇದೆ ಅನ್ನುವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಪರಿಗಣಿಸಬಹುದು ಅಂತ ಹೇಳಲಾಗ್ತಿದೆ. ಸ್ವತಃ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಒಲವನ್ನ ಹೊಂದಿದರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದಾವೆ. ಅದರ ಗಣೇಶ್ ಯಾರು ಆಯ್ಕೆ ಆಗ್ಬೋದು ಅಂತ ಎಲ್ಲರ ಚಿತ್ತ ಈಗ